ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಕಿರಣ್ ಕೊಡಗು ಚಾನಲ್. ಎಲ್ಲ ನನ್ನ ಯೂಟ್ಯೂಬ್ ಚಾನಲಿನ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ ಮುಖಾಂತರ ಯಾವ ರೀತಿ ಇನ್ಸರ್ಟ್ ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿ ಒಂದು ವಿಡಿಯೋಗಳನ್ನು ಎಡಿಟ್ ಮಾಡೋದು, ಹಾಗೆಯೇ ಅದಕ್ಕೆ ಒಂದು ಲೈನ್ಸ್ಗಳನ್ನು ಬರೆಯೋದು, ಹಾಗೆಯೇ ಹೆಡ್ಲೈನ್ಗಳನ್ನು ಹಾಕೋದು, ಹಾಗೆಯೇ ಒಂದು ನಿಮ್ಮ ವೀಡಿಯೋಗಳನ್ನು ಯಾವ ರೀತಿ ಎಡಿಟನ್ನು ಮಾಡೋದು, ಹಾಗೆಯೇ ಫೋಟೋನ ಯಾವ ರೀತಿ ಎಡಿಟನ್ನು ಮಾಡೋದು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ಫ್ರೆಂಡ್ಸ್, ಯಾರೆಲ್ಲ ಒಂದು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕೆಳಗಡೆ ಕಾಣ್ತಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನೀವು ಗೂಗಲ್ ಪ್ಲೇಸ್ಟೋರಿನಲ್ಲಿ ಹೋಗಿ ನಿಮ್ಮ ಒಂದು ಇನ್ಶಾಟ್ ಅಪ್ಲಿಕೇಶನನ್ನು ನೀವು ಮೊದಲನೇ ಬಾರಿಗೆ ಒಂದು ಇನ್ಸ್ಟಾಲನ್ನು ಮಾಡ್ಕೊಳ್ಬೇಕಾಗಿರುತ್ತೆ ಫ್ರೆಂಡ್ಸ್. ಇನ್ಸ್ಟಾಲನ್ನು ಮಾಡ್ಕೊಂಡಿದ ನಂತರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮಗೆ ಈ ಒಂದು ವಿಡಿಯೋ ಮೊದಲು ನೀವು ತಿಳ್ಕೊಳ್ಬೇಕಾಗಿರೋದು ಈ 3 ಸ್ಟೆಪ್ಪಿನ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರುತ್ತೆ ಫ್ರೆಂಡ್ಸ್. ಮೊದಲನೇದಾಗಿ ಯೂಸ್ ಮಾಡ್ತಾ ಇರುವವರಿಗೆ ಫ್ರೆಂಡ್ಸ್ ಇದನ್ನು ನಾನು ತಿಳಿಸ್ಕೊಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಈ ಒಂದು ಇದರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರುತ್ತೆ. ಮೊದಲನೇದಾಗಿ ಫ್ರೆಂಡ್ಸ್, ಈ ಒಂದು ಏನು ಅಂತ ಹೇಳಿದರೆ ಎಡಿಟ್ ಮಾಡೋದು ಯಾವುದು ಅಂತ ಹೇಳಿದರೆ, ಮೊದಲನೇದಾಗಿ ವೀಡಿಯೋಗಳನ್ನು ಎಡಿಟ್ ಮಾಡುವ ಒಂದು ಆಪ್ಷನ್ನು ಫ್ರೆಂಡ್ಸ್. ಸೆಕೆಂಡ್ನೇದು ಫ್ರೆಂಡ್ಸ್, ಇದು ನಿಮ್ಮ ಫೋಟೋಗಳನ್ನು ಏನಾದರೂ ನೀವು ಎಡಿಟನ್ನು ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ಎಡಿಟನ್ನು ನೀವು ಮಾಡ್ಕೊಳ್ಬೋದಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಈ ಒಂದು ಬಾಕ್ಸ್ ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ ನಾನು. ಈ ಒಂದು ಬಾಕ್ಸಿನಲ್ಲಿ ನೀವು ಫೋಟೋಗಳನ್ನು ಎಡಿಟ್ ಮಾಡೋದಾದರೆ ಎಡಿಟನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಮೂರನೇದು ಫ್ರೆಂಡ್ಸ್, ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಫೋಟೋ ಅಥವಾ ನಿಮ್ಮ ಒಂದು ಕಾಲೇಜ್ ಡೇಗಳಲ್ಲಿ ಇರುವಂಥ ಫೋಟೋಗಳು ಅಥವಾ ಬೇರೆ ಯಾವುದಾದ್ರು ಒಂದು ಡಾಕ್ಯುಮೆಂಟ್ ಫೋಟೋಗಳು ಒಂದು ವೆರೈಟಿಯಾಗಿ ಕಾಣಬೇಕು ಅಂತ ಹೇಳಿದರೆ ನೀವು ಈ ಒಂದು 3ನೇ ಆಪ್ಷನಲ್ಲಿ ನೀವು ತಗೊಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಆಪ್ಷನ್ಗಳು ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ಅಂದ್ಕೊಳ್ತೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಈ ಒಂದು ವಿಡಿಯೋ ನೀವು ಯೂಟ್ಯೂಬರ್ ಆಗಿದ್ದೀರಾ, ಒಂದು ವಿಡಿಯೋಗಳನ್ನು ಎಡಿಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಮೊದಲನೇದಾಗಿ ನೀವು ಈ ಒಂದು ಆಪ್ಷನ್ ಮೇಲೇ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದರ ಮೇಲೆ ಟ್ಯಾಪ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನೀಗ ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿಟ್ಟಿದ್ದೇನೆ. ಇಲ್ಲಿ ನೀವು ಯಾವುದೇ ಒಂದು ವಿಡಿಯೋಗಳನ್ನು ಮಾಡಿದರೆ ಫ್ರೆಂಡ್ಸ್, ಇಲ್ಲಿ ಒಂದು ಡ್ರಾಫಲ್ಲಿ ಒಂದು ಸೇವ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ನೀವು ರಿಕವರಿ ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಆದರೆ ನಿಮ್ಮ ಒಂದು ಫೈಲಲ್ಲಿ ಆ ಒಂದು ವಿಡಿಯೋ ಕ್ಲಿಪ್ಸ್ ಇದ್ದರೆ ಮಾತ್ರ ಇಲ್ಲಿ ಸೇವ್ ಮಾಡ್ಕೊಳ್ಳಿಕ್ಕಾಗುತ್ತೆ ಫ್ರೆಂಡ್ಸ್. ಅದನ್ನೇನಾದರೂ ನೀವು ಡಿಲೀಟನ್ನು ಮಾಡಿ ಗ್ಯಾಲರಿಯಲ್ಲಿ, ಇಲ್ಲಿ ನೀವು ರಿಟರ್ನನ್ನು ಪಡೆಯಲಿಕ್ಕೆ ಹೋದರೆ ಅದು ಬರೋಲ್ಲ ಅಂತಲೇ ತಿಳಿಸ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾವು ಹೊಸದಾಗಿ ಒಂದು ವಿಡಿಯೋವನ್ನು ಕ್ರಿಯೇಟ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ಹೊಸದಾಗಿ ವಿಡಿಯೋವನ್ನು ಕ್ರಿಯೇಟ್ ಮಾಡೋಕ್ಕೆ ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಅಂತ ಇದೆಯಲ್ಲ ಫ್ರೆಂಡ್ಸ್, ಇದರ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟ್ಯಾಪ್ ಮಾಡಿದ ನಂತರ ನನ್ನ ಒಂದು ಗ್ಯಾಲರಿಯಲ್ಲಿ ಇರುವಂಥ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಇಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಕ್ಕೆ ಈಗ ನಾನು ನನ್ನ ಒಂದು ಇಂಟ್ರ್ಯೂ ವಿಡಿಯೋವನ್ನು ಆ್ಯಡ್ ಮಾಡಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಒಂದು ಇಂಟ್ರ್ಯೂ ವಿಡಿಯೋನ ನಾನು ಆ್ಯಡ್ ಮಾಡಿದ್ದೇನೆ. ಆ್ಯಡ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದನ್ನು ಯಾವ ರೀತಿ ಒಂದು ನೀವು ರಿಟರ್ನನ್ನು ಸೇವ್ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಈ ಒಂದು ಇದರಲ್ಲಿ ಕರ್ಕೊಂಡು ಹೋಗಬೇಕಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಇದರಲ್ಲಿ ನೀವು ರೈಟ್ ಮಾರ್ಕನ್ನು ಟಿಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನೀಗ ಮಾಡಿದ್ದೇನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಫೈಲ್ ಆ್ಯಡ್ ಆಗಿದೆ. ಈ ಒಂದು ನಿಮಗೆ ಇನ್ಶರ್ಟ್ ಅಂತ ಇಲ್ಲಿ ಒಂದು ಕಾಣ್ತಾ ಇರ್ಬೋದು ಫ್ರೆಂಡ್ಸ್. ಈ ಒಂದು ಹೋಗಬೇಕು ಅಂತ ಹೇಳಿದರೆ ಫ್ರೆಂಡ್ಸ್, ಇಲ್ಲಿ ನೀವು ಟಿಕ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ನೀವು ಟಿಕ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಇಂಟ್ರ್ಯೂ ವಿಡಿಯೋವನ್ನು ನಿಮಗೆ ಹೇಗೆ ಎಡಿಟ್ ಮಾಡೋದು ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನು ನೀವು ಇಲ್ಲಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಿರುವಂಥ ಕ್ಯಾನ್ವಾಸ್ ಅನ್ನೋದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು 16:9 ಅನ್ನೋದು ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಒಂದು ಯೂಟ್ಯೂಬಿನ ಯೂಟ್ಯೂಬಿಗೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡುವಂತಹ ಸೈಜಿನ ವಿಧಾನ ಅಂತಲೇ ತಿಳಿಸ್ಬೋದು ಫ್ರೆಂಡ್ಸ್. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಇದರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಇಲ್ಲಿ ರೈಟ್ ಮಾರ್ಕನ್ ಮೇಲೆ ಇಲ್ಲಿ ಕಾಣ್ತಿರುವಂಥ ರೈಟ್ ಮಾರ್ಕ್ ಮೇಲೆ ಟಿಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟಿಕ್ ಮಾಡಿದ್ದೇನೆ ನಾನು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವೀಗ ಒಂದು ವಿಡಿಯೋ ಕ್ಲಿಪ್ಸ್ ಆ್ಯಡ್ ಆಗಿದೆ. ಇಲ್ಲಿ ಆ್ಯಡ್ ಆಗಿದೆ ಫ್ರೆಂಡ್ಸ್. ಇದಕ್ಕೆ ನೀವೇನಾದರೂ ಆಡಿಯೋವನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮ್ಯೂಸಿಕ್ ಏನಾದ್ರ ಮೇಲೆ ಟ್ಯಾಪ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನೀವು ಈ ಒಂದು ಮ್ಯೂಸಿಕ್ ಅನ್ನೋದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ 3 ಆಪ್ಷನ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು 3 ಆಪ್ಷನ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಆಪ್ಷನನ್ನು ನೀವೇನಾದರೂ ಸೆಲೆಕ್ಟನ್ನು ಮಾಡಿಕೊಂಡ್ರೆ ಫ್ರೆಂಡ್ಸ್, ಇದು ಇನ್ಶಾಟ್ ಕಡೆಯಿಂದನೇ ಕೊಡುವಂತಹ ಒಂದು ರಿಂಗ್ ಟೋನು ಅಥವಾ
ಒಂದು ಬೆಲ್ಲು ಆ ಥರದ್ದು ಒಂದು ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಮೂರನೇ ಆಪ್ಷನನ್ನು ನೀವು ತಿಳ್ಕೊಳ್ಬೇಕಾದ್ರೆ ನೀವು ಲೈವ್ ಆಗಿ ನೀವೇನಾದರೂ ಮಾತಾಡ್ತಿದ್ರೆ ಅದನ್ನು ನೀವು ಲೈವ್ ಆಗಿ ಮಾತಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫಸ್ಟ್ ಒನ್ನನ್ನು ನಾನು ಯಾಕೆ ಹೇಳಿಲ್ಲ ಮೊದಲೇ ಅಂತ ಹೇಳಿದರೆ, ನೀವು ಫಸ್ಟ್ ಒನ್ನನ್ನು ನೀವು ತಿಳ್ಕೊಳ್ಬೇಕು ಅಂತೇಳಿದರೆ ನಿಮ್ಮ ಫೈಲ್ ಗ್ಯಾಲರಿಯಲ್ಲಿ ಯಾವುದಾದ್ರು ಒಂದು ರೆಕಾರ್ಡ್ ಆಗಲಿ, ಒಂದು ವೀಡಿಯೋ ಕ್ಲಿಪ್ಸ್ಗಳಾಗಲಿ, ಅಥವಾ ನಿಮ್ಮ ಒಂದು ಏನು ಹೇಳ್ತಾರೆ ಒಂದು ಮ್ಯೂಸಿಕ್ ಆದರೆ ಇರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಹತ್ರ ಈಗ ಒಂದು ಮ್ಯೂಸಿಕ್ನ ನಾನು ಈಗ ಆ್ಯಡ್ ಮಾಡಿ ಇಟ್ಟಿದ್ದೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದರ ಮೇಲೆ ನೀವು ಮೊದಲನೇದಾಗಿ ಇದರ ಮೇಲೆ ಟ್ಯಾಪ್ ಮಾಡಬೇಕಾಗಿ ಟ್ಯಾಪ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟ್ಯಾಪ್ ಮಾಡಿದ್ದೇನೆ ನಾನು. ಟ್ಯಾಪ್ ಮಾಡಿದ ನಂತರ ಇಲ್ಲಿ ನೀವು ನಿಮ್ಮ ಒಂದು ಗ್ಯಾಲರಿಯಲ್ಲಿ ಮೈ ಮ್ಯೂಸಿಕ್ ಅಂತ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ನೀವು ಟ್ಯಾಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟ್ಯಾಪ್ ಮಾಡಿದ ನಂತರ ಇಲ್ಲಿ ಒಂದು ನನ್ನ ಫೈಲನ್ನು ನಾನೀಗ ಆಲ್ರೆಡಿ ಒಂದು ಮಾಡಿ ಇಟ್ಟಿದ್ದೇನೆ ಫ್ರೆಂಡ್ಸ್, ತೋರಿಸ್ಲಿಕ್ಕೆ ಅಂತಲೇ. ಇದನ್ನು ನಾನಿಲ್ಲಿ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್. ಇದನ್ನು ಆ್ಯಡ್ ಮಾಡಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಯೂಸ್ ಅನ್ನೋದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಯೂಸ್ ಅನ್ನೋದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಕ್ಲಿಪ್ಸ್ ಇಲ್ಲಿ ಆ್ಯಡ್ ಆಗಿದೆ ಅಂತಲೇ ತಿಳಿಸ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಕ್ಲಿಪ್ಸು ಆ್ಯಡ್ ಆಗಿದೆ ಅಂತಲೇ ನೋಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಎಲ್ಲಿವರೆಗೂ ಆ್ಯಡ್ ಆಗಿದೆ ಅಂತೇಳಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿವರೆಗೂ ಆ್ಯಡ್ ಆಗಿದೆ. ಈಗ ನನಗೆ ಇಷ್ಟೇ ಸಾಕು ಅಂತ ಹೇಳಿದರೆ ಜಸ್ಟ್ ಏನು ಮಾಡುವಾಗಿಲ್ಲ ಫ್ರೆಂಡ್ಸ್, ಇದರ ಮೇಲೆ ಟ್ಯಾಪ್ ಮಾಡಿ. ನೋಡಿ ಫ್ರೆಂಡ್ಸ್, ಟ್ಯಾಪ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಸ್ಲಿಪ್ಟ್ ಅನ್ನೋದ್ರ ಒಂದು ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ಈ ಸ್ಲಿಪ್ಟ್ ಅನ್ನೋದು ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಸ್ಲಿಪ್ಟ್ ಆಯಿತು ಫ್ರೆಂಡ್ಸ್. ಇದನ್ನು ನಾವು ಡಿಲೀಟ್ ಮಾಡಬೇಕು, ನಮಗೆ ಆ ಒಂದು ಫೈಲ್ ಅಪ್ಲಿಕೇಶನ್ ಇಷ್ಟ ಇಲ್ಲ ಅಂತ ಹೇಳಿದವರು ಫ್ರೆಂಡ್ಸ್, ಇಲ್ಲಿ ಡಿಲೀಟ್ ಅನ್ನೋದ್ರ ಮೇಲೆ ನೀವು ಟ್ಯಾಪ್ ಮಾಡಿದರೆ ಆ ಒಂದು ಫೈಲು ಡಿಲೀಟ್ ಆಗೋಗುತ್ತೆ. ನೋಡಿ ಫ್ರೆಂಡ್ಸ್, ಡಿಲೀಟ್ ಆಯಿತು. ನಮಗೆ ಇದಿಷ್ಟು ಸಾಕು ಫ್ರೆಂಡ್ಸ್. ಈಗ ಸದ್ಯಕ್ಕೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ನೀವು ಇಲ್ಲಿ ಮೂರನೇ ಆಪ್ಷನನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಫಸ್ಟು ಆಯಿತು, ಸೆಕೆಂಡ್ ಆಯಿತು, ಮೂರನೇ ಆಪ್ಷನನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಇದು ಸ್ಟಿಕ್ಕರ್ ಅಂತ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಯಾವ ಥರ ಅಂತ ಹೇಳಿದರೆ ಇದು ಕೂಡ ಅದೇ ಥರ ಫ್ರೆಂಡ್ಸ್. ನೀವು ಒಂದು ಅಪ್ಲಿಕೇಶನ್ಗೆ ಸ್ಟಿಕ್ಕರ್ಗಳನ್ನು ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ಮೊದಲನೇವನ್ನು ಈ ಒಂದು ಸ್ಟಿಕ್ಕರನ್ನು ಆ್ಯಡ್ ಮಾಡ್ಬೋದು, ಹಾಗೆಯೇ ಟೆಕ್ಸ್ಟ್ಗಳನ್ನು ಆ್ಯಡ್ ಮಾಡ್ಬೋದು. ಹಾಗೆ ಒಂದು ನೀವು ಏನಾದ್ರು ಒಂದು ಡಾಕ್ಯುಮೆಂಟ್ ಬಗ್ಗೆ ಏನಾದರೂ ಮಾಡ್ತಾಯಿದ್ದೀರಾ ಅಂತ ಹೇಳಿದರೆ ಮೊದಲನೇದಾಗಿ ಇದು ಮೈನ್ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ಈ ಒಂದು ಆಪ್ಷನ್ನು ನಿಮಗೆ ಮೈನ್ ಆಗಿರುತ್ತೆ. ಯಾಕೆ ಅಂತ ಹೇಳಿದರೆ ನೀವು ಮಾಸ್ಕನ್ನು ಮಾಡಿ ನೀವು ಒಂದು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಮೈನಾಗಿ ಈ ಒಂದು ಅಪ್ಲಿಕೇಶನ್, ಈ ಒಂದು ನಿಮಗೆ ಆಪ್ಷನ್ನು ಮುಖ್ಯವಾಗಿರುತ್ತೆ ಫ್ರೆಂಡ್ಸ್. ನೀವೇನಾದರೂ ಹ್ಯಾಂಡ್ ರೈಟಿಂಗ್ ಮುಖಾಂತರ ಸಿಗ್ನೇಚರು ಅಥವಾ ಅದು ಇದು ಏನಾದರೂ ಮಾಡ್ತಾಯಿದ್ದೀರಾ ಅಂತ ಹೇಳಿದರೆ ಈ ಒಂದು ಆಪ್ಷನಲ್ಲಿ ನೀವು ಬರ್ಕೊಳ್ಬೋದು ಫ್ರೆಂಡ್ಸ್. ಹಾಗಾದರೆ ಇದರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳಿತು ಅಂತ ಅಂದ್ಕೊಳ್ತೇನೆ ಫ್ರೆಂಡ್ಸ್. ಈ ಒಂದು ಇಷ್ಟು ಆಪ್ಷನ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟು ಫ್ರೆಂಡ್ಸ್, ನೀವು ಬ್ಯಾಕಿಗೆ ಬನ್ನಿ. ಇಲ್ಲಿ ರೈಟ್ ಮಾರ್ಕ್ ಕೊಡಿ. ಇಲ್ಲಿ ಬ್ಯಾಕಿಗೆ ಬಂದ ನಂತರ ಈ ಆಪ್ಷನ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಫ್ರೆಂಡ್ಸ್. ಟೆಕ್ಸ್ಟು, ನಿಮ್ಮ ಒಂದು ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು. ಈ ಒಂದು ಆಪ್ಷನ್ ಬಗ್ಗೆ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದನ್ನು ಯಾವ ರೀತಿ ಅಂದರೆ ಇದರ ಮೇಲೆ ಟ್ಯಾಪ್ ಮಾಡಿ. ನೋಡಿ ಫ್ರೆಂಡ್ಸ್, ಟ್ಯಾಪ್ ಮಾಡಿದ ನಂತರ ಇಲ್ಲಿ ಈಗ ನಾನು ನನ್ನ ಒಂದು ಊರಿನ ಹೆಸರನ್ನು ಬರೀತೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಒಂದು ಊರಿನ ಹೆಸರನ್ನು ಬರ್ತೀನಿ. ಇದನ್ನು ಏನಾದರೂ ಕಲರನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕಲರ್ಗಳು ಇರುತ್ತೆ, ನೀವು ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹಸಿರು ಮಾಡಿದರೆ ಹಸಿರು ಹೋಗುತ್ತೆ. ನೋಡಿ ಫ್ರೆಂಡ್ಸ್, ರೆಡ್ ಮಾಡಿದರೆ ರೆಡ್ ಹೋಗುತ್ತೆ. ಇಲ್ಲಿ ನೋಡಿ ಬ್ಲೂ ಆದರೆ ಬ್ಲೂ ಬರುತ್ತೆ. ಇದು ಸಂಪೂರ್ಣವಾದ ಮಾಹಿತಿ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ ಫ್ರೆಂಡ್ಸ್. ಇದ್ರ ಬಗ್ಗೆನೂ ಈ ನನಗೆ ಕ್ಲಿಪ್ಸ್ ಆ್ಯಡ್ ಇಷ್ಟ ಇಲ್ಲ ಈಗ ಅಂತ ಹೇಳಿದರೆ ಮಾಮೂಲಿ ಜಸ್ಟ್ ಆವಾಗಲೇ ತಿಳಿಸ್ಕೊಟ್ನಲ್ಲ ಫ್ರೆಂಡ್ಸ್, ಇಲ್ಲಿ ಡಿಲೀಟನ್ನು ಮಾಡಿದರೆ ಮುಗಿದೋಯ್ತು ಫ್ರೆಂಡ್ಸ್, ಅಷ್ಟೇ. ಈಗ ಫಸ್ಟ್ ಪ್ರಿಂಟಿಗೆ ಬನ್ನಿ ಫ್ರೆಂಡ್ಸ್. ಈಗ ನೀವು ಒಂದು ಜಸ್ಟು ನೀವೇನಾದರೂ ಒಂದು ಫಿಲ್ಟರ್ಗಳನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ನೀವು ಈ ಒಂದು ಫಿಲ್ಟರ್ ಆಪ್ಷನಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಕಾಣ್ತಿರೋ ಫಿಲ್ಟರ್ ಆಪ್ಷನ್ ಮೇಲೆ ನೀವು ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಇದರ ಮೇಲೆ ಟ್ಯಾಪ್ ಮಾಡಿ ಒಂದು ಫ್ರಂಟ್ ಬರುವ ಹಾಗೆ ನೋಡಿ ಫ್ರೆಂಡ್ಸ್, ಇದು ಒಂದು ಬ್ಯಾಕಿಗೆ ಹೋಗುವಾಗೆ ನೋಡಿ ಫ್ರೆಂಡ್ಸ್, ಬ್ಯಾಕಿಗೆ ಹೋಗುವಾಗೆ, ಇದು ರೊಟೇಟ್ ಆಗುವಾಗೆ, ಈ ರೀತಿ ಎಲ್ಲ ಒಂದು ಆಪ್ಷನ್ ಇಲ್ಲಿ ಇರುತ್ತೆ ಫ್ರೆಂಡ್ಸ್. ಇದನ್ನು ಡಿಲೀಟ್ ಮಾಡಬೇಕು ಅಂದರೆ ಜಸ್ಟ್ ಇದ್ರ ಮೇಲೆ ಟ್ಯಾಪ್ ಮಾಡಿ ಡಿಲೀಟ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಂತರ ಇಲ್ಲಿ PIP ಅಂತ ಇದೆ ಫ್ರೆಂಡ್ಸ್. ಇದು ಯಾವ ಥರ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿದರೆ ನೋಡಿ ಫ್ರೆಂಡ್ಸ್, ಇದು ನಿಮಗೆ ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳಿದರೆ ಮೊದಲನೇದಾಗಿ ನೋಡ್ಬೋದು ಫ್ರೆಂಡ್ಸ್, ನಾನು ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಇದು ಒಂದು ಯಾವ ರೀತಿ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿದರೆ ಇದು ನೋಡಿ ಫ್ರೆಂಡ್ಸ್, ಇದರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ನಂತರ ಈಗ ನೀವು ಒಂದು ಫೋಟೋವನ್ನು ಆ್ಯಡ್ ಮಾಡಬೇಕು ಅಂತ ಹೇಳ್ತಿದ್ದೀರಾ ಅಂದ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಒಂದು ಫೋಟೋ ಇದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಬಂದಿದ್ದೇನೆ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಇದ್ದೇನೆ. ಇದನ್ನು ನೀವು ಲಾಸ್ಟ್ ಗಂಟ ಮಾಡಿದರೆ ನಿಮಗೆ ಲಾಸ್ಟ್ ಗಂಟನೂ ಸಿಗ್ತದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಲಾಸ್ಟ್ ಗಂಟನೂ ಇದೆ. ಈಗ ನೋಡಿ ಫ್ರೆಂಡ್ಸ್, ಇದಿಷ್ಟು ನಿಮಗೆ ಗೊತ್ತಾಯಿತು.
ಇಲ್ಲಿ ಆ್ಯಡ್ ಆಗಿದೆ ಫ್ರೆಂಡ್ಸ್. ಇದನ್ನು ಆ್ಯನಿಮೇಷನ್ ಮಾಡಬೇಕು ಅಂದರೆ ನೀವು ಜಸ್ಟ್ ಏನಿಲ್ಲ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಆ್ಯನಿಮೇಷನ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೇನೆ. ನೋಡಿ ಫ್ರೆಂಡ್ಸ್ ಆ್ಯನಿಮೇಷನ್ ಬಗ್ಗೆ ತಿಳಿಸ್ತಾ ಇದ್ದೇನೆ. ಇದರ ಮೇಲೆ ಟ್ಯಾಪ್ ಮಾಡಿ, ನೋಡಿ ಫ್ರೆಂಡ್ಸ್ ಟ್ಯಾಪ್ ಮಾಡಿ, ಇದನ್ನು ನೋಡಿ ಫ್ರೆಂಡ್ಸ್ ಹೀಗೆ ಮಾಡಿ. ಇಲ್ಲಿ ಸುಮಾರು ಥರದ ಹಲವಾರು ಥರದ್ದು ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಮೇಲಿಂದ ಬರೋದು, ಹಾಗೆಯೇ ಒಂದು ಸೈಡಿಂದ ಬರುವ ಹಾಗೆ ಅಥವಾ ಒಂದು ಸ್ಕ್ರಾಲ್ ಅಪ್ ಆಗುವ ಹಾಗೆ ನೋಡಿ ಫ್ರೆಂಡ್ಸ್ ಈ ರೀತಿ ಇದನ್ನು ನಾನು ಆ್ಯಡ್ ಮಾಡಿದ್ದೇನೆ ಫ್ರೆಂಡ್ಸ್. ಇದನ್ನು ಡಿಲೀಟ್ ಮಾಡಬೇಕು ಅಂದರೆ ಸಿಂಪಲ್ ಫ್ರೆಂಡ್ಸ್, ಆವಾಗಲೇ ತಿಳಿಸ್ಕೊಟ್ನಲ್ಲ. ಇದರ ಮೇಲೆ ಟ್ಯಾಪ್ ಮಾಡಿ ಡಿಲೀಟ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ಈಗ ಅದೊಂದು ಆ ಒಂದು ಫೋಟೋ ಇರಲಿ ಫ್ರೆಂಡ್ಸ್ ನನಗೆ. ನೋಡಿ ಫ್ರೆಂಡ್ಸ್ ಇದಷ್ಟು ಗೊತ್ತಾಯಿತು ಅಂದ್ಕೊಳ್ತೇನೆ. ಈ ಒಂದು ಆಪ್ಷನ್ಗಳೆಲ್ಲ ಏನು ಅಂತ ನೀವು ತಿಳಿಬೇಕು ಅಂತ ಹೇಳಿದರೆ ಫ್ರೆಂಡ್ಸ್, ಮೊದಲನೇದಾಗಿ ಇದು ಏನು ಅಂತ ಹೇಳಿದರೆ ನಿಮ್ಮ ಒಂದು ವೀಡಿಯೋ ಕ್ಲಿಪ್ಸನ್ನು ಎಷ್ಟು ಬೇಕೋ ಅಲ್ಲಿವರೆಗೂ ನೀವು ಟ್ಯಾಪನ್ನು ಮಾಡ್ಕೊಳೋದು. ಹಾಗೆಯೇ ನಿಮ್ಮ ಈ ಒಂದು ಆಪ್ಷನ್ ಏನು ಅಂತ ಹೇಳಿದರೆ ಫ್ರೆಂಡ್ಸ್, ಸ್ಲಿಪ್ಟ್ ಆವಾಗಲೇ ಹೇಳಿದ್ದೇನೆ ಫ್ರೆಂಡ್ಸ್, ಡಿಲೀಟು. ಇದು ನಿಮಗೆ ಡಿಲೀಟು ಗೊತ್ತಿರ್ಬೋದು ಫ್ರೆಂಡ್ಸ್. ನಿಮ್ಮ ಒಂದು ಇಂಕ್ರಿಮೆಂಟ್ ಮಾಡ್ಕೋಬೇಕು. ನಿಮ್ಮ ಒಂದು ವೀಡಿಯೋ ಸ್ಲೋವಾಗಿ ಮಾತಾಡಿದ್ದೀರಾ, ಇಂಕ್ರಿಮೆಂಟನ್ನು ಮಾಡ್ಕೊಳ್ಬೇಕು. ಸ್ಲೋವಾಗಿ ಮಾತಾಡಿದಿರೋದನ್ನ ಅಂತ ಅಂದ್ಕೊಂಡ್ರೆ ಫ್ರೆಂಡ್ಸ್, ಈ ಒಂದು ಆಪ್ಷನ್ ಮೇಲೆ ಟ್ಯಾಪ್ ಮಾಡಬೇಕು ಫ್ರೆಂಡ್ಸ್ ನೀವು. ನೋಡಿ ಫ್ರೆಂಡ್ಸ್ ಈ ಒಂದು ಟ್ಯಾಪ್ ಮೇಲೆ ಟ್ಯಾಪ್ ಮಾಡಿ. ನೋಡಿ ಫ್ರೆಂಡ್ಸ್ ಇಲ್ಲಿ ಅರ್ಧಕ್ಕೆ ನಿಂತಿದೆ ಫ್ರೆಂಡ್ಸ್. ಇದನ್ನು ನೀವು 100 ಕೊಟ್ಟರೆ ನಿಮ್ಮ ಹೈಲೈಟ್ ಸೌಂಡ್ ಆಗುತ್ತೆ ಅಂತಲೇ ತಿಳಿಸ್ಬೋದು ಫ್ರೆಂಡ್ಸ್. ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಏನಾದ್ರು ಚೇಂಜ್ ಆಗಬೇಕು. ನೀವಿಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಈ ಒಂದು ಬಾರ್ಡರ್ ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಒಂದು ಬಾರ್ಡರ್ ಈಗ ಬ್ಲ್ಯಾಕಲ್ಲಿದೆ. ಈ ಒಂದು ಆಪ್ಷನ್ ಮೇಲೆ ನಾನು ಟ್ಯಾಪ್ ಮಾಡ್ತೇನೆ. ಈಗ ನೋಡ್ಬೋದು ಫ್ರೆಂಡ್ಸ್, ಟ್ಯಾಪ್ ಮಾಡಿದ್ದೇನೆ. ನೋಡಿ ಫ್ರೆಂಡ್ಸ್ ಇಲ್ಲಿ ಹಲವಾರು ಥರದ ಆಪ್ಷನ್ಗಳು ಬರುತ್ತೆ ನಿಮಗೆ. ನೋಡಿ ಫ್ರೆಂಡ್ಸ್ ಇದರ ಮೇಲೆ ಟ್ಯಾಪ್ ಮಾಡಿದರೆ ನಿಮಗೆ ಒಂದು ರೌಂಡು ಬಾರ್ಡರ್ ಆಗಿ ಸಿಕ್ಕುತ್ತೆ ಫ್ರೆಂಡ್ಸ್. ಇದನ್ನು ನೀವು ವೈಟಾರು ಮಾಡ್ಕೊಳ್ಬೋದು ಅಥವಾ ನೀವು ಬ್ಲ್ಯಾಕಾರು ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್ ಹಲವಾರು ಥರದ ಕಲರ್ಸ್ಗಳಿದೆ. ಇಲ್ಲಿ ನೀವು ತುಂಬ ಥರದ ಕಲರ್ಗಳನ್ನು ಆ್ಯಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಈ ರೀತಿ, ಅಥವಾ ಬೇರೆ ಯಾವುದಾದ್ರು ಒಂದು ಸಿಗ್ನೇಚರ್ ಟೈಪಲ್ಲಿ ಬೇಕು, ನೋಡಿ ಫ್ರೆಂಡ್ಸ್ ಈ ರೀತಿಯೆಲ್ಲ ಬೇಕು ಅಂತೇಳಿದ್ರು ನೀವು ಆ್ಯಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಇದು ಕವರಿಂಗ್ ಫೋಟೋ ಥರ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇದನ್ನು ನಾನೀಗ ಆ್ಯಡ್ ಮಾಡಿದ್ದೇನೆ. ನಂತರ ನೀವು ಈ ವಿಡಿಯೋ ಕ್ಲಿಪ್ಸನ್ನು ಏನಾದರೂ ಸ್ವಲ್ಪ ದೊಡ್ಡದಾಗಿ ಅಥವಾ ಚಿಕ್ಕದಾಗಿ ಮಾಡಬೇಕು ಅಂದರೆ ಈ ಒಂದು ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟ್ಯಾಪ್ ಮಾಡ್ಕೊಂಡಿದ ನಂತರ ನಿಮಗೆ ಅಲ್ಲಿ ಒಂದು ಆಪ್ಷನಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ದೊಡ್ಡದಾಗುತ್ತೆ, ಈ ರೀತಿ ಚಿಕ್ಕದಾಗುತ್ತೆ. ಅದೇ ಆವಾಗಲೇ ಫಸ್ಟ್ ಟೈಮ್ ಹೇಳಿಕೊಟ್ನಲ್ಲ ಫ್ರೆಂಡ್ಸ್, ಒಂದು 16x ನೀವು ಒಂದು ಯೂಟ್ಯೂಬ್ಗೆ ಆ್ಯಡ್ ಮಾಡುವಂಥ ಒಂದು ವಿಧಾನ ಹೇಳ್ಕೊಟ್ನಲ್ಲ, ಅದೇ ಫ್ರೆಂಡ್ಸ್ ಅದು. ನೋಡಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡುವಂತಹ ಒಂದು ರೀತಿ ಅಂತಲೇ ತಿಳಿಸ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಈ ಒಂದು ತಿಳಿಸಿಕೊಟ್ಟಿರುವಂಥ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಹಾಗಾದರೆ ನಮಸ್ಕಾರ, ಜೈ ಹಿಂದ್. ನೋಡಿ ಫ್ರೆಂಡ್ಸ್ ಇದನ್ನು ಹಾಗೆಯೇ ಒಂದು ಸರಿ ಪ್ಲೇ ಮಾಡಿ ನೋಡೋಣ ಫ್ರೆಂಡ್ಸ್. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ವಿಡಿಯೋವನ್ನು ಎಡಿಟ್ ಮಾಡುವ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ಈ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಹಾಗಾದರೆ ಜೈ ಹಿಂದ್ ಫ್ರೆಂಡ್ಸ್.